ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಅಂದರೆ ಏನು ಹೇಳೋದು, ಸಾಫ್ಟ್ ಅಲ್ಲ, ಯಾ ರಗಡ್ ಆಗಿರೋದಕ್ಕೂ ರೆಡಿ, ಈ ಕಡೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ, ಆ ಥರ ಪಾತ್ರ. ಆ್ಯಂಡ್ ಮನೋ ಅವ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀನಿ. ಅದೊಂದು ಲವ್ಲಿ ಹುಡುಗಿಯಾಗೂ ಕಾಣೋದಕ್ಕೆ ಸಿಗುತ್ತೆ. ಆ್ಯಂಡ್ ಮಾತಿನ ಶೈಲಿ ಆಗಿರಲಿ, ಆ್ಯಂಡ್ ಈವನ್ ಏನು ಹೇಳೋದು, ಒಂದು ಹಳ್ಳಿ ಹುಡುಗಿ. ಇವಾಗ ನನಗೆ ಅದು ಅಂದರೆ ಹೊಸದು, ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಬಯಸ್ತಿದ್ದಿದ್ದು ಅದೇ. ಅಂದರೆ ಸಿನಿಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಗೆಟಪ್ಪಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಅದೇ ಸಿಕ್ಕಿದೆ. ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ. ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಕಲಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಾಯಿತು. ಅಂದರೆ ಓವರಾಲ್ ಸಿನಿಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ಅಷ್ಟೇ. ಇನ್ನೇನು ಹೌದೌದು, ಮೊದಲನೇ ಸಿನಿಮಾ ಇದು. ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ. ನಮ್ಮ ಪ್ರೊಡ್ಯೂಸರ್ ಅವ್ರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಈ ಥರ, ಅಂದರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು. ಅಂದರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನ್ನೇ ಸೆಲೆಕ್ಟ್ ಮಾಡಿದ್ರು. ನಿಮ್ಮೂರವ್ರು ಆಗಿದ್ದಕ್ಕಲ್ಲ, ಈ ಪಾತ್ರಕ್ಕೆ ನೀವು ಸೂಕ್ತ. ಅದು ಸಹ ಹೌದು, ಅದು ಒಂದು ಪಾಯಿಂಟ್. ಆ್ಯಂಡ್ ಅದೇ ಸೇಮ್ ಊರವ್ರು ಆಗಿರೋದ್ರಿಂದ ಸ್ವಲ್ಪ ಬೇಗ ಕನೆಕ್ಟ್ ಆಯಿತು. ಆ್ಯಂಡ್ ಹಾಗೆ ಮತ್ತೆ ಹೋಗಿ ಭೇಟಿ ಮಾಡಿದೆ ಟೀಮ್ನ. ಆ್ಯಂಡ್ ಖುಷಿ ಆಯಿತು. ಶುರು ಮಾಡಿದ್ವಿ. ಆ್ಯಂಡ್ ಎಲ್ಲ ಸಾಂಗ್ ಶೂಟಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಓವರ್ ಇವಾಗ ಡಬ್ಬಿಂಗ್ವರೆಗೂ ಬಂದಿದ್ದೀವಿ. ಎಲ್ಲೂ ನನಗೆ ಹೊಸದು ಅನ್ನೋ ಥರ ಫೀಲ್ ಆಗಲಿಲ್ಲ. ತುಂಬ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ. ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಅಂದರೆ ಏನು ಹೇಳೋದು, ಸಾಫ್ಟ್ ಅಲ್ಲ, ರಗಡ್ ಆಗಿರೋದಕ್ಕೂ ರೆಡಿ, ಈ ಕಡೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ, ಆ ಥರ ಪಾತ್ರ. ಆ್ಯಂಡ್ ಮನೋ ಅವ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀನಿ. ಅದೊಂದು ಲವ್ಲಿ ಹುಡುಗಿಯಾಗೂ ಕಾಣೋದಕ್ಕೆ ಸಿಗುತ್ತೆ. ಆ್ಯಂಡ್ ಮಾತಿನ ಶೈಲಿ ಆಗಿರಲಿ, ಆ್ಯಂಡ್ ಈವನ್ ಏನು ಹೇಳೋದು, ಒಂದು ಹಳ್ಳಿ ಹುಡುಗಿ. ಇವಾಗ ನನಗೆ ಅದು ಅಂದರೆ ಹೊಸದು, ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಬಯಸ್ತಿದ್ದಿದ್ದು ಅದೇ. ಅಂದರೆ ಸಿನಿಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಗೆಟಪ್ಪಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಅದೇ ಸಿಕ್ಕಿದೆ. ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ. ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಕಲಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಾಯಿತು. ಅಂದರೆ ಓವರಾಲ್ ಸಿನಿಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ಅಷ್ಟೇ. ಇನ್ನೇನು ಹೌದೌದು, ಮೊದಲನೇ ಸಿನಿಮಾ ಇದು. ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ. ನಮ್ಮ ಪ್ರೊಡ್ಯೂಸರ್ ಅವ್ರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಈ ಥರ, ಅಂದರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು. ಅಂದರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನ್ನೇ ಸೆಲೆಕ್ಟ್ ಮಾಡಿದ್ರು. ನಿಮ್ಮೂರವ್ರು ಆಗಿದ್ದಕ್ಕಲ್ಲ, ಈ ಪಾತ್ರಕ್ಕೆ ನೀವು ಸೂಕ್ತ. ಅದು ಸಹ ಹೌದು, ಅದು ಒಂದು ಪಾಯಿಂಟ್. ಆ್ಯಂಡ್ ಅದೇ ಸೇಮ್ ಊರವ್ರು ಆಗಿರೋದ್ರಿಂದ ಸ್ವಲ್ಪ ಬೇಗ ಕನೆಕ್ಟ್ ಆಯಿತು. ಆ್ಯಂಡ್ ಹಾಗೆ ಮತ್ತೆ ಹೋಗಿ ಭೇಟಿ ಮಾಡಿದೆ ಟೀಮ್ನ. ಆ್ಯಂಡ್ ಖುಷಿ ಆಯಿತು. ಶುರು ಮಾಡಿದ್ವಿ. ಆ್ಯಂಡ್ ಎಲ್ಲ ಸಾಂಗ್ ಶೂಟಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಓವರ್ ಇವಾಗ ಡಬ್ಬಿಂಗ್ವರೆಗೂ ಬಂದಿದ್ದೀವಿ. ಎಲ್ಲೂ ನನಗೆ ಹೊಸದು ಅನ್ನೋ ಥರ ಫೀಲ್ ಆಗಲಿಲ್ಲ. ತುಂಬ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.